ಗೋಷ್ಠಿಯಲ್ಲಿ ನೇತೃತ್ವವನ್ನು ವಹಿಸಿರುವ ನಮ್ಮ ನಾಯಕರಾಗಿರುವಂಥ ಅಬ್ದುಲ್ ಹಮೀದ್ ಮುಸ್ಲಿಂ ಸಾಹೇಬರಲ್ಲಿ ಉಪಸ್ಥಿತಿದ್ದಾರೆ. ಸನ್ಮಾನ್ಯ ಎಸ್.ಎಂ. ಪಾಟೀಲ್ ಗಣ್ಯರ್ ಸಾಹೇಬರಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಕೆಪಿಸಿಸಿ ಕಾರ್ಯದರ್ಶಿಗಳಂತ ಮೊಹಮ್ಮದ್ ರಫೀಕ್ ತಪಾಲ್ ಇಂಜಿನಿಯರ್ ಸಾಹೇಬರುಗಳ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯವಾದಿಗಳಂತ ಸನ್ಮಾನ್ಯ ಆಸಿಫುಲ್ಲಾ ಖಾದ್ರಿ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಸಿದ್ಧಶ್ರೀ ಬ್ಯಾಂಕಿನ ಪೇಡ್ ಎಂಪ್ಲಾಯೀಸ್ ಅದಾರ. ಯಾರು ಹಿಂದೂ ಧರ್ಮ ಅವ್ರದ್ದೇನು ತಗೊಂಡು ಮಾಡ್ತೀವಿ ಹೇಳೋ ನಮ್ದೇನದ ಅವ್ರು ಯಾರು ಇಲ್ಲ, ಕ್ವಶನ್ ಏನಿಲ್ಲ ಸರ್. ಇಲ್ಲ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಕೂಡ ಯಾರು BJP ಅವರು ಅಡ್ಜಸ್ಟ್ಮೆಂಟ್ನು ಆಗಂಗಿಲ್ಲ, ಏನೂ ಸಂಬಂಧ ಇಲ್ಲ. ನಾವು ಸ್ವಂತ ನಾವು ಕಾಂಗ್ರೆಸ್ ಬಲಲಿಂದನೂ ಎಷ್ಟು ಮಂದಿ ಕಾಂಗ್ರೆಸ್ ಅವ್ರು ಅದೀವಿ, ನಾವು ಆರಸ್ ಬರ್ತೀವಿ. ಈ ಫೋಕಸ್ ಮಾಡ್ಲಿಕ್ಕಂದ್ರೆ ನಾವು 10,000 12,000 ಅವ್ರು ಅಷ್ಟು ಖರೆ ಇದ್ರೆ ಬಸವನಗೌಡ್ರಿಗೆ ಸಿದ್ದೇಶ್ವರ ಗುಡಿ ಇಲ್ಲಿಕ್ಕಂದ್ರೆ ಮಕ್ಕಳಿಗೆ ಮುಟ್ಟಿ ಹಾನಿ ಮಾಡಿ ಹೇಳಲಿ ನಾ ರಾಜಕೀಯ ಬಿಡ್ತೀನಿ. ಅವ್ರು ಫೋಕಸ್ ಮಾಡಿಲ್ಲ ಅಂತ ಹೇಳಿದ್ರೆ ಎತ್ಕುಳೆ ಮುಂಜಾನೆ ಎತ್ಕುಳೆ ಮುಸಲ್ರಿಗೆ ಬೈದು ಏನು ಅವನ ಅಪ್ಪನ ರಾಜೇನ ಅವ ಏನು ಬೈತಾನ ಮಕ್ಕಳೇ ಅಂತಾನೆ. ಏನು ಅವ ಯಾರ ಮಕ್ಕಳೇನವ ಬೈಲಾಗ ಬರೇ ಮಕ್ಕಳು ಅಂತಾನೆ. ನಮ್ಮ ಹಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಅವ್ರ ಸಲುವಾಗಿ ನಾವು ಜೀವ ಕೊಡ್ತೀವಿ. ಯಾರ ಮನ್ಯಾಗ ಹುಟ್ಟಾನಂತಾನೆ, ಇವ ಯಾರ ಮನ್ಯಾಗ ಹುಟ್ಟಾನ ಇವ ಮೊದಲು ತೋರಿಸ್ಬೇಕು. ನಮ್ಗೆ ಮರ್ಯಾದೆ ಕೊಟ್ಟು ಹೇಳಿಕತ್ತೀವಿ, ಅವ ಮರ್ಯಾದೆ ಇಲ್ಲಿಂದ ಇದ್ರೆ ಚಲೋ. ಈಗ ಬರೇ ಮುಸಲ್ರಿಗೆ ಬೈದೈತೆ ನನಗೆ ಬೈಲಿ, ಜಾತಿ ಭೀತಿ ಜಗಳ ಮಾಡಿದ್ರೆ ನನಗೆ ಕೂಡ ಮಾಡಲಿ. ನೀವು ಎಲ್ಲರೂ ಗಟ್ಟಾಗ್ರಿ, ನೀವು ಎಲ್ಲರೂ ಜಗಳ ಮಾಡಿರಿ, ಅವ್ರ ಮಕ್ಕಳಿಗೆ ಸಾಲಿ ಕಲೀರಿ, ವಿದ್ಯಾಭ್ಯಾಸ ಮಾಡಿರಿ, ನೀವೇನಾರೆ ಅವ್ರಿಗೆ ಅಭಿವೃದ್ಧಿ ಮಾಡಿರಿ, ಫ್ಯಾಕ್ಟ್ರಿ ಮಾಡಿರಿ. ಅದು ಬಿಟ್ಟು ನೀವು ಒಗ್ಗಟ್ಟಾಗ್ರಿ, ನೀವು ಜಗಳ ಮಾಡಿರಿ, ಟ್ರೇನ್ ಸುಟ್ಟ ಜೆಂಡಾ ಏರಿಸ್ದ ಎಲ್ಲ ಮಾಡ್ದ, ಇನ್ನೂ ಎಷ್ಟರೇ ಜಗಳ ಹತ್ಬೇಕಂತ ಪಾಟೀಲಿಂದರೆ ಹೊರಗೆ ಹಾಕ್ಯಾರ. ರಾಜಕೀಯರೇ ಮಾಡ್ಲಾಕ ಬರೇ ರಾಜಕೀಯ ಹಿಂದೂ ಮುಸಲ್ಮಾನ್ ಹಿಂದೂದು ಓಟ್ ತಗೋರಿ, ನೀವು ಕೆಲಸ ಮಾಡಿ ಅಭಿವೃದ್ಧಿ ಮಾಡಿ, ಅವ್ರ ನೌಕರಿ ಹಚ್ಚಿರಿ, ಅವ್ರ ಫ್ಯಾಕ್ಟ್ರಿ ತೆಗೀರಿ, ಏನಾರೇ ಉದ್ಯೋಗ ಕೊಡ್ರಿ. ಅದು ಬಿಟ್ಟು ಮುಂಜಾನೆ ಎತ್ಕೊಳ್ಳಿ ಹಿಂದೂ ಮುಸಲ್ಮಾನ್ ಏನೋ ಅವನಿಗೆ ಬುದ್ಧಿಯರೇ ಅದ, ಹ್ಯಾಂಗರೇ ಅರಸ್ ಕೊಟ್ಟಾರ, ಹ್ಯಾಂಗೆಲ್ಲ ಬೋಗಸ್ ಅರಸ್ ಬಂದಾನ. ಬೋಗಸ್ ಅಂತ ಹೇಳ್ತೀರಾ, ಟೋಟಲ್